ಸ್ನೇಹಿತರೆ, ಆರ್.ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಗೆಳೆಯರೇ, ಇತ್ತೀಚೆಗೆ ಇದೇ ಜನವರಿ 11, 2026ರಂದು ನಮ್ಮ ಕರ್ನಾಟಕ ಸರ್ಕಾರದವರು KA ಡಿಪಾರ್ಟ್ಮೆಂಟ್ ಮೂಲಕ FDA ಪರೀಕ್ಷೆಯೊಂದನ್ನು ನಡೆಸಿರುವರು. ಆ ಪ್ರಶ್ನೆ ಪತ್ರಿಕೆಯ ಒಂದು ಅನಲೈಸ್ ಮಾಡುವ ಪ್ರಯತ್ನ ಈ ಒಂದು ವಿಡಿಯೋ ಮೂಲಕ ನಾನು ಮಾಡಲು ಹೊರಟಿದ್ದೇನೆ. ಸೊ ಈಗ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅನಲೈಸ್ ಮಾಡುತ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಯೊಂದನ್ನು ನೀಡಿರುವರು. ಅದೇನಪ್ಪ ಅಂದರೆ, ಬ್ರಿಟಿಷರ ವಿರುದ್ಧದ ಭಾರತೀಯ ಸೈನಿಕರ ದಂಗೆಯ ಕುರಿತು ಹೇಳಿಕೆ ಪ್ರಶ್ನೆಯೊಂದನ್ನು ನೀಡಿರುವರು. ಮೊದಲನೇ ಹೇಳಿಕೆ: 1824ರಲ್ಲಿ ಬ್ಯಾರಕ್ಪುರದ 47ನೇ ತುಕ್ಕಡಿಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆಯೆದ್ದರು. ಇನ್ನು ಎರಡನೇ ಹೇಳಿಕೆ: 47ನೇ ತುಕ್ಕಡಿಯ ಸೈನಿಕರಿಗೆ ಬ್ರಿಟಿಷರು ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧಕ್ಕಾಗಿ ಬರ್ಮಾಗೆ ಹೋಗಲು ಆದೇಶಿಸಿದರು. ಗೆಳೆಯರೆ, ಇದನ್ನು ನಾವು ಅನಲೈಸ್ ಮಾಡೋಣ ಬನ್ನಿ. ನಮ್ಮ ಇತಿಹಾಸದಲ್ಲಿ ನೀಡಿರುವ ಮಾಹಿತಿ ಪ್ರಕಾರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ವಿರುದ್ಧ ಭಾರತೀಯ ಸೈನಿಕರು ನಡೆಸಿದ ದಂಗೆಗಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಅತ್ಯಂತ ಒಂದು ಪ್ರಮುಖ ಮಹತ್ವ ಪಡೆದಿವೆ. ಇನ್ನು ಈ 1824ರ ಬ್ಯಾರಕ್ಪುರ್ ದಂಗೆ ಏನಪ್ಪ ಅಂದರೆ, ಇದು ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧದ ಸಮಯದಲ್ಲಿ ಸೈನಿಕರಿಗೆ ಸಮುದ್ರವನ್ನು ದಾಟಿ ಬರ್ಮಾಗೆ ಹೋಗಲು ಆದೇಶಿಸಲಾಗಿತ್ತು. ಇಲ್ಲಿ ಈ ಆದೇಶವನ್ನು ಕೇಳಿದ ಸೈನಿಕರು ಆ ಕಾಲದಲ್ಲಿ ಸಮುದ್ರ ದಾಟುವುದು ಧರ್ಮಭ್ರಷ್ಟತೆಗೆ ಸಮ ಎಂದು ನಂಬಿಕೆಯ ಅಂದರೆ ಇಲ್ಲಿ ಭಾರತೀಯ ಸಂಸ್ಕೃತಿಯಂತೆ ಸಮುದ್ರ ದಾಟುವುದು ಧರ್ಮಭ್ರಷ್ಟತೆಗೆ ಸಮ ಎಂಬ ಒಂದು ನಂಬಿಕೆ ಭಾರತೀಯ ಸೈನಿಕರಲ್ಲಿತ್ತು. ಈ ನಂಬಿಕೆಯಿಂದಾಗಿ ಬ್ರಿಟಿಷರು ನೀಡಿದ ಈ ಒಂದು ಆದೇಶವನ್ನು ಅದರಲ್ಲಿಯೂ 47ನೇ ತುಕ್ಕಡಿಯ ಸೈನಿಕರು ತೀರಾ ವಿರೋಧ ವ್ಯಕ್ತಪಡಿಸಿ ಅವರು ಬ್ರಿಟಿಷರ ಅನೇಕ ಸೈನಿಕರನ್ನು ಗುಂಡಿಟ್ಟು ಕೊಂದರು. ಈ ಒಂದು ಘಟನೆಯನ್ನು ಕಂಡ ಬ್ರಿಟಿಷ್ ಅಧಿಕಾರಿಗಳು 47ನೇ ತುಕ್ಕಡಿಯ ಸೈನಿಕರು ಈ ಒಂದು ಪರೇಡ್ ಮೈದಾನದಲ್ಲಿ ಒಟ್ಟುಗೂಡಿಸಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಬರ್ಮಾಗೆ ಹೋಗಲು ಬ್ರಿಟಿಷ್ ಅಧಿಕಾರಿಗಳು ಅವರಿಗೆ ಒತ್ತಾಯ ಮಾಡಿದಾಗ ಅವರು ಬರ್ಮಾಗೆ ಹೋಗಲು ನಿರಾಕರಿಸಿ ಆ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿದರು. ಇದರಿಂದ ರೊಚ್ಚಿಗೆದ್ದ ಬ್ರಿಟಿಷ್ ಜನರಲ್ ಸರ್ ಎಡ್ವರ್ಡ್ ಪೆಗೆಟ್ ಎಂಬವರು ಇಲ್ಲಿ ಈ ಒಂದು ಆದೇಶದ ಮೇರೆಗೆ ಆದೇಶವನ್ನು ಒಪ್ಪದ ಸೈನಿಕರನ್ನು ನೇರವಾಗಿ ಸೈನಿಕ ಮೇಲೆ ಫಿರಂಗಿ ದಾಳಿ ನಡೆಸಿದರು. ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿರುವಂತೆ 1824ರಲ್ಲಿ ಬ್ಯಾರಕ್ಪುರದ 47ನೇ ತುಕ್ಕಡಿಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಎಂಬ ಹೇಳಿಕೆ ಇದು ಸರಿಯಾಗಿದೆ. ಅದೇ ರೀತಿ ಎರಡನೇ ಹೇಳಿಕೆ, ಅದು 47ನೇ ತುಕ್ಕಡಿಯ ಸೈನಿಕರಿಗೆ ಬ್ರಿಟಿಷರು ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧಕ್ಕಾಗಿ ಬರ್ಮಾಗೆ ಹೋಗಲು ಆದೇಶಿಸಿದ್ದು ಇದು ಕೂಡ ಸರಿಯಾಗಿದೆ. ಹಾಗಾಗಿ ಇಲ್ಲಿ ಆಯ್ಕೆ 1 ಸರಿಯಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್, ಇದು ಕೂಡ ಇತಿಹಾಸಕ್ಕೆ ಸಂಬಂಧಿಸಿದೆ. ಇಲ್ಲಿ ಬಂಕಿಮ್ ಚಂದ್ರ ಚಟರ್ಜಿಯವರ ಐತಿಹಾಸಿಕ ಕಾದಂಬರಿ ದೇವಿ ಚೌಧರಾಣಿಯಲ್ಲಿ ಚಿತ್ರಿತವಾಗಿರುವ ದೇವಿ ಚೌಧರಾಣಿಯು ಈ ಕೆಳಕಂಡ ಯಾವ ದಂಗೆಯ ನಾಯಕಿಯಾಗಿದ್ದರು ಎಂಬ ಒಂದು ಪ್ರಶ್ನೆ. ಅದಕ್ಕೆ ನೀಡಿರುವ ಆಯ್ಕೆ ಎಂದರೆ ಅಹೋಮ್ ದಂಗೆ, ಸಾವಂತವಾಡಿ ದಂಗೆ, ಪೈಕಾ ದಂಗೆ ಮತ್ತು ಫಕೀರ್ ಸನ್ಯಾಸಿ ದಂಗೆ. ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಯನ್ನು ಅನಲೈಸ್ ಮಾಡೋಣ. ಇಲ್ಲಿ ಬಂಕಿಮ್ ಚಂದ್ರ ಚಟರ್ಜಿಯವರ ಪ್ರಖ್ಯಾತ ಐತಿಹಾಸಿಕ ಕಾದಂಬರಿ ದೇವಿ ಚೌಧರಾಣಿಯಲ್ಲಿ ಚಿತ್ರಿತವಾಗಿರುವ ನಾಯಕಿ ದೇವಿ ಚೌಧರಿಯು ಇವರು ಬಂಗಾಳದ ಇತಿಹಾಸದಲ್ಲೇ ನಡೆದ ಪ್ರಸಿದ್ಧ ಸನ್ಯಾಸಿ ಮತ್ತು ಫಕೀರ್ ದಂಗೆಗೆ ನಾಯಕಿಯಾಗಿದ್ದರು. ಹೌದು ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಉತ್ತರ ಸನ್ಯಾಸಿ ಮತ್ತು ಫಕೀರ್ ದಂಗೆ. ಏನಪ್ಪ ಇದು ಅಂತ ನೋಡುವುದಾದರೆ, ಇಲ್ಲಿ 1763ರಿಂದ 1800ರವರೆಗೆ
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಭಾರತೀಯರು ನಡೆಸಿದ ಆರಂಭಿಕ ಒಂದು ಸಶಸ್ತ್ರ ಹೋರಾಟಗಳಲ್ಲಿ ಈ ಒಂದು ಸನ್ಯಾಸಿ ಮತ್ತು ಫಕೀರ್ ದಂಗೆ ಕೂಡ ಒಂದು. ಹಾಗಾಗಿ ಇಲ್ಲಿ ಉತ್ತರ ಸನ್ಯಾಸಿ ಮತ್ತು ಫಕೀರ್ ದಂಗೆ ಎಂಬ ಉತ್ತರ ಆಗಿರುತ್ತದೆ. ಇನ್ನು ಮತ್ತೊಂದು ಇತಿಹಾಸದ ಪ್ರಶ್ನೆ ಏನಪ್ಪ ಅಂದರೆ ಅದು ಪಲ್ಲವರ ಅರಸನು ರಾಷ್ಟ್ರಕೂಟರ ಅರಸ ಅಮೋಘವರ್ಷನ ಮಗಳಾದ ಶಂಕಳಳನ್ನು ವಿವಾಹವಾಗಿದ್ದನು. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಅನಲೈಸ್ ಮಾಡೋಣ ಬನ್ನಿ. ಹೌದು ಸ್ನೇಹಿತರೆ, ಇಲ್ಲಿ ಪಲ್ಲವರ ಅರಸ 3ನೇ ನಂದಿವರ್ಮನು ರಾಷ್ಟ್ರಕೂಟರ ಪ್ರಬಲ ಅರಸ ಅಮೋಘವರ್ಷ ನೃಪತುಂಗನ ಮಗಳಾದ ಶಂಕಾದೇವಿರನ್ನು ವಿವಾಹವಾದ ಒಂದು ಇತಿಹಾಸದ ಬಗ್ಗೆ ನಾವು ಇಲ್ಲಿ ತಿಳಿಯೋಣ. ಇದು ಆಗಿನ ಕಾಲಕ್ಕೆ ಇದು ಒಂದು ರಾಜತಾಂತ್ರಿಕ ವಿವಾಹವಾಗಿತ್ತು. ಅಂದರೆ ಇಲ್ಲಿ ರಾಷ್ಟ್ರಕೂಟರು ಮತ್ತು ಪಲ್ಲವರು ದಕ್ಷಿಣ ಭಾರತದ ಮೇಲೆ ಪ್ರಭುತ್ವ ಸಾಧಿಸಲು ಇಲ್ಲಿ ಹಲವು ದಶಕಗಳ ಕಾಲ ಪರಸ್ಪರ ಸಂಘರ್ಷದಲ್ಲಿದ್ದರು. ಆದರೆ ಈ ಒಂದು ವೈರತ್ವವನ್ನು ಕೊನೆಗೊಳಿಸಲು ಮತ್ತು ಬಲಿಷ್ಠ ಮೈತ್ರಿಕೂಟವನ್ನು ರಚಿಸಲು ರಾಷ್ಟ್ರಕೂಟರ ಪ್ರಬಲ ಅರಸ ಅಮೋಘವರ್ಷ ನೃಪತುಂಗನು ತನ್ನ ಮಗಳು ಶಂಕಳಳನ್ನು ಪಲ್ಲವರ ದೊರೆ 3ನೇ ನಂದಿವರ್ಮನಿಗೆ ಕೊಟ್ಟು ವಿವಾಹ ಮಾಡಿದನು. ಈ ಒಂದು ಇತಿಹಾಸ ಕ್ರಿಸ್ತಶಕ 846ರಿಂದ 869ರ ಕಾಲಘಟ್ಟದಲ್ಲಿ ಈ ಒಂದು ಇತಿಹಾಸ ನೋಡಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ ಅದು ಪ್ರಾಚೀನ ಭಾರತದಲ್ಲಿ ಅಶ್ವಘೋಷ ರಚಿಸಿರುವ ಕೃತಿಗಳು ಯಾವುವು ಎಂಬ ಒಂದು ಹೇಳಿಕೆ. ಅದರಲ್ಲಿಯೂ ಕೆಳಕಂಡ ಕೃತಿಗಳನ್ನು ಪರಿಗಣಿಸಿ ಎಂಬ ಆಧಾರದ ಮೇಲೆ ಪ್ರಶ್ನೆ ನೀಡಿರುವರು. ಈ ಒಂದು ಪ್ರಶ್ನೆಯನ್ನು ಅನಲೈಸ್ ಮಾಡುವಾಗ ಇಲ್ಲಿ ಅಶ್ವಘೋಷ ರಚಿಸಿರುವ ಪುಸ್ತಕಗಳು ಯಾವುವು ಎಂದು ಮೊದಲು ತಿಳಿಯುವುದು ಮಹತ್ವವಿದೆ. ಇಲ್ಲಿ ಕೊಟ್ಟಿರುವ ಹೇಳಿಕೆಯಂತೆ ಇಲ್ಲಿ ಬುದ್ಧ ಚರಿತ, ಸೌಂದರಾನಂದ ಮತ್ತು ಸಾರಿಪುತ್ರ ಪ್ರಕರಣ ಈ 5 ಪುಸ್ತಕಗಳು ಅಶ್ವಘೋಷ ರಚಿಸಿರುವ ಪುಸ್ತಕಗಳಾಗಿವೆ. ಹಾಗಾಗಿ ಇಲ್ಲಿ ಉತ್ತರ ಆಯ್ಕೆ 2 A, B, E ಆಗಿರುತ್ತದೆ. ಇನ್ನು ಈ ಬುದ್ಧ ಚರಿತ್ರೆ ಇದು ಅಶ್ವಘೋಷನ ಅತ್ಯಂತ ಪ್ರಸಿದ್ಧ ಕೃತಿಯಾಗಿದೆ. ಈ ಒಂದು ಕೃತಿಯಲ್ಲಿ ಗೌತಮ ಬುದ್ಧನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸುವ ಸಂಸ್ಕೃತ ಮಹಾಕಾವ್ಯವಾಗಿದೆ. ಇನ್ನು ಸೌಂದರಾನಂದ ಎಂಬ ಪುಸ್ತಕದ ಒಂದು ವಿವರವನ್ನು ನೋಡಿದರೆ ಇದು ಬುದ್ಧನ ಸಾಕು ಸಹೋದರ ನಂದನು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ಒಂದು ಕಥೆಯನ್ನು ಒಳಗೊಂಡಿರುವ ಮತ್ತೊಂದು ಪ್ರಮುಖ ಸಂಸ್ಕೃತಿ ಕಾವ್ಯವಾಗಿದೆ. ಇನ್ನು ಅಶ್ವಘೋಷನ ಮತ್ತೊಂದು ಸಾರಿಪುತ್ರ ಪ್ರಕರಣ ಎಂಬ ಕೃತಿಯು ಇದು ಸಂಸ್ಕೃತ ಸಾಹಿತ್ಯದಲ್ಲಿ ಲಭ್ಯವಿರುವ ಅತ್ಯಂತ ಪ್ರಾಚೀನವಾದ ನಾಟಕ ಕೃತಿಯಾಗಿದೆ. ಇನ್ನು ಇತಿಹಾಸಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಶ್ನೆ ಕೇಳಿರೋರು ಅದೇನಪ್ಪ ಅಂದರೆ ಇಲ್ಲಿ ಕರ್ನಾಟಕ ಯುದ್ಧಗಳಿಗೆ ಸಂಬಂಧಿಸಿದ ಒಂದು ಪ್ರಶ್ನೆಯನ್ನು ಕೇಳಿರೋರು. ಇಲ್ಲಿ ಹೇಳಿಕೆ ಆಧಾರದ ಮೇಲೆ ಕಾರಣಗಳನ್ನು ನೀಡಿರುವರು. ಅವು ಮೊದಲನೆಯದು ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಯುದ್ಧದ ಮೊದಲನೆಯ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು. ಇನ್ನು ಎರಡನೇ ಹೇಳಿಕೆ ಹೈದರಾಬಾದಿನ ಸಿಂಹಾಸನಕ್ಕಾಗಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವಿನ ಸಂಘರ್ಷ ಎರಡನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಯಿತು. ಇನ್ನು ಮೂರನೇ ಹೇಳಿಕೆ ಡೂಪ್ಲೆಯು ಅನುರುದ್ದೀನನ್ನು ಅಡಿಯಾರ್ ಕದನದಲ್ಲಿ ಸೋಲಿಸಿದ್ದು ಎರಡನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಯಿತು. ಇನ್ನು ಮೂರನೇ ಹೇಳಿಕೆ ಸಪ್ತ ವಾರ್ಷಿಕ ಯುದ್ಧವು ಮೂರನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಯಿತು. ಈ 4 ಹೇಳಿಕೆಗಳನ್ನು ನೀಡಿರುವರು ಮತ್ತು ಅದರಂತೆ 4 ಆಯ್ಕೆಗಳನ್ನು ಕೂಡ ನೀಡಿರುವರು. ಬನ್ನಿ ಈ ಒಂದು 4 ಹೇಳಿಕೆಗಳನ್ನು ನಾವು ಅನಲೈಸ್ ಮಾಡ್ತಾ ಹೋಗೋಣ. ಇನ್ನು 1ನೇ ಹೇಳಿಕೆಯನ್ನು ಅನಲೈಸ್ ಮಾಡಿದಾಗ ಇಲ್ಲಿ ಯುರೋಪಿನಲ್ಲಿ ನಡೆದ ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಯುದ್ಧವು
ಈ ನಮ್ಮ ಭಾರತದಲ್ಲಿ ಕರ್ನಾಟಕ ಯುದ್ಧಕ್ಕೆ ಕಾರಣವಾಯಿತು. ಹೌದು, ಇಲ್ಲಿ ಯುರೋಪಿನಲ್ಲಿ ನಡೆದ ಆಸ್ಟ್ರಿಯಾ ಉತ್ತರಾಧಿಕಾರತ್ವದ ಯುದ್ಧವು ನಮ್ಮ ಭಾರತದಲ್ಲಿ 1746ರಿಂದ 48ರಲ್ಲಿ ಭಾರತದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಕದನಕ್ಕೆ ಕಾರಣವಾಯಿತು. ಇದು ಮೊದಲನೇ ಕರ್ನಾಟಕ ಯುದ್ಧದ ಆರಂಭವಾಗಲು ಒಂದು ನೇರ ಕಾರಣವಾಯಿತು. ಹಾಗಾಗಿ ಇಲ್ಲಿ 1ನೇ ಹೇಳಿಕೆ ಸರಿಯಾಗಿದೆ. ಇನ್ನು 2ನೇ ಹೇಳಿಕೆಯನ್ನು ಅನಲೈಸ್ ಮಾಡೋಣ. ಅದೇನಪ್ಪ ಅಂದರೆ, ಇಲ್ಲಿ 1749ರಿಂದ 54ರಲ್ಲಿ ಹೈದರಾಬಾದಿನ ನಿಜಾಮನ ಮರಣದ ನಂತರ ಸಿಂಹಾಸನಕ್ಕಾಗಿ ಇಲ್ಲಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ಇಬ್ಬರ ನಡುವೆಯೂ ಕೂಡ ಒಂದು ಸ್ಥಳೀಯ ಕಲಹ ಉಂಟಾಗುತ್ತದೆ. ಈ ಕಲಹವನ್ನು ಅರಿತುಕೊಂಡ ಬ್ರಿಟಿಷರು ಮತ್ತು ಫ್ರೆಂಚರು ಈ ಒಂದು 2ನೇ ಕರ್ನಾಟಕ ಯುದ್ಧಕ್ಕೆ ಪ್ರಮುಖ ಕಾರಣರಾಗುತ್ತಾರೆ. ಇಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ಈ ಒಂದು ಹೈದರಾಬಾದಿನ ಸಿಂಹಾಸನಕ್ಕಾಗಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವಿನ ಒಂದು ಕಲಹವನ್ನು, ಅದಕ್ಕೆ ಒಂದು ಉತ್ಸಾಹ ತುಂಬಿ ಆ ಯುದ್ಧವನ್ನು ಒಂದು ತುಂಬ ಆಂತರಿಕ ಕಲಹವನ್ನಾಗಿ ಉಂಟು ಮಾಡುತ್ತಾರೆ. ಅಂದರೆ ಇಲ್ಲಿ ಬ್ರಿಟಿಷರು ನಾಸಿರ್ ಜಂಗನನ್ನು ಪ್ರೋತ್ಸಾಹಿಸುತ್ತಾರೆ ಮತ್ತು ಮೊಹಮ್ಮದ್ ಅಲಿಯನ್ನು ಬ್ರಿಟಿಷರು ಪ್ರೋತ್ಸಾಹಿಸುತ್ತಾರೆ. ಅದರಂತೆ ಇಲ್ಲಿ ಫ್ರೆಂಚರು ಮುಜಾಫರ್ ಜಂಗ್ ಮತ್ತು ಚಂದಾ ಸಾಹೇಬನನ್ನು ಬೆಂಬಲಿಸುತ್ತಾರೆ. ಇದರಿಂದಾಗಿ ಈ ಇಬ್ಬರ ಬೆಂಬಲದಿಂದಾಗಿಯೇ ಈ ಒಂದು ಸ್ಥಳೀಯ ರಾಜರುಗಳ ಒಂದು ಕಲಹವು 2ನೇ ಕರ್ನಾಟಕ ಯುದ್ಧಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ಇಲ್ಲಿ ಕ್ವಶನ್ ಪೇಪರಲ್ಲಿ ನೀಡಿರುವ 2ನೇ ಹೇಳಿಕೆ ಕೂಡ ಸರಿಯಾಗಿದೆ. ಇನ್ನು 3ನೇ ಹೇಳಿಕೆಯನ್ನು ನೋಡುವುದಾದರೆ, ಇಲ್ಲಿ ಅಡಿಯಾರ್ ಕದನವು ಅಥವಾ ಸಂತೋಮ್ ಕದನವು ಇದು ಮೊದಲನೇ ಕರ್ನಾಟಕ ಯುದ್ಧದ ಸಮಯದಲ್ಲಿ ಅಂದರೆ 1746ರಲ್ಲಿ ನಡೆದಿರುತ್ತದೆ. ಈ ಒಂದು 1746ರ ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಡುಪ್ಲೆಯ ನೇತೃತ್ವದ ಫ್ರೆಂಚ್ ಸೈನಿಕರು ಅರ್ಕಾಟ್ನ ನವಾಬ ಅನುರುದ್ದೀನ್ ಸೈನ್ಯವನ್ನು ಸೋಲಿಸಿದ್ದರು. ಇದನ್ನೇ ಅಡಿಯಾರ್ ಕದನ ಅಥವಾ ಸಂತೋಮ್ ಕದನ ಎನ್ನಲಾಗುತ್ತದೆ. ಇದು ಮೊದಲನೇ ಕರ್ನಾಟಕ ಯುದ್ಧದ ಸಮಯದಲ್ಲಿ ನಡೆದಿರುವುದರಿಂದ ಇಲ್ಲಿ ನೀಡಿರುವ 3ನೇ ಹೇಳಿಕೆ ತಪ್ಪಾಗಿದೆ. ಇನ್ನು 4ನೇ ಹೇಳಿಕೆಯನ್ನು ನೋಡುವುದಾದರೆ, ಇಲ್ಲಿ ಸಪ್ತವಾರ್ಷಿಕ ಯುದ್ಧ ಅಂದರೆ ಯುರೋಪಿನಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದ ಸಪ್ತವಾರ್ಷಿಕ ಯುದ್ಧವು ಇದು ಭಾರತದಲ್ಲಿ 3ನೇ ಕರ್ನಾಟಕ ಯುದ್ಧಕ್ಕೆ ಕಾರಣವಾಯಿತು. ಅಂದರೆ 1756ರಿಂದ 63ರವರೆಗೆ ಈ ಒಂದು ಸಪ್ತವಾರ್ಷಿಕ ಯುದ್ಧ ನಡೆಯಿತು. ಇದು ಭಾರತದಲ್ಲಿ 3ನೇ ಕರ್ನಾಟಕ ಯುದ್ಧಕ್ಕೆ ಪ್ರಮುಖ ಕಾರಣವಾಗಿ, ಹಾಗಾಗಿ ಇಲ್ಲಿ ಕೊಟ್ಟಿರುವ ಆಯ್ಕೆಯ ಪ್ರಕಾರ ಆಯ್ಕೆ 3 ಅಂದರೆ A, B, D ಮಾತ್ರ ಸರಿಯಾಗಿವೆ. ಇನ್ನು ನೆಕ್ಸ್ಟ್ ಕ್ವಶನ್, ಇದು ಕೂಡ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಇಲ್ಲಿ ಬಾದಾಮಿಯಲ್ಲಿನ ಗುಹಾಲಯಗಳ ಬಗ್ಗೆ ಕೇಳಲಾಗಿದೆ. ಈ ಒಂದು ಗುಹಾಲಯ ಕುರಿತು ಇಲ್ಲಿ ಕೂಡ ಹೇಳಿಕೆ ಪ್ರಶ್ನೆಯನ್ನೇ ನೀಡಿರುವರು. ಇಲ್ಲಿ ಮೊದಲ ಹೇಳಿಕೆ 1ನೇ ಗುಹೆಯು ಶೈವ ಗುಹೆಯಾಗಿದೆ. ಇನ್ನು 2ನೇ ಹೇಳಿಕೆ 2ನೇ ಗುಹೆಯು ವೈಷ್ಣವ ಗುಹೆಯಾಗಿದೆ. 3ನೇ ಗುಹೆಯು ಶೈವ ಗುಹೆಯಾಗಿದೆ. ಇನ್ನು 4ನೇ ಗುಹೆಯು ಜೈನ ಗುಹೆಯಾಗಿದೆ ಎಂಬ ಒಂದು 4 ಹೇಳಿಕೆಗಳನ್ನು ನೀಡಿರುವರು. ಇನ್ನು ಈ ಹೇಳಿಕೆಗಳನ್ನು ಅನಲೈಸ್ ಮಾಡುತ್ತಾ ಉತ್ತರ ಕಂಡುಕೊಳ್ಳೋಣ. ಇಲ್ಲಿ 1ನೇ ಹೇಳಿಕೆ ಸರಿ ಇದೆನಾ ಇಲ್ಲ ಅಂತ ನೋಡುವುದಾದರೆ, ಹೌದು, ಇಲ್ಲಿ 1ನೇ ಹೇಳಿಕೆಯಂತೆ 1ನೇ ಗುಹೆಯು ಶೈವ ಗುಹೆಯಾಗಿದೆ. ಇಲ್ಲಿ ಬಾದಾಮಿಯ ಮೊದಲನೇ ಗುಹೆಯಾದ ಶಿವನಿಗೆ ಅರ್ಪಿತವಾಗಿರುವುದರಿಂದ ಇದು ಶೈವ ಗುಹೆ ಎಂಬ ಒಂದು ಖ್ಯಾತಿ ಪಡೆದಿದೆ. ಈ ಒಂದು ಗುಹೆಯ ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿ 18 ಕೈಗಳಿರುವ ಶಿವನ ನಟರಾಜ ವಿಗ್ರಹವಿರುವುದರಿಂದ ಇದು ಶೈವ ಗುಹೆಯಾಗಿ ನಾವು ಕಾಣಬಹುದು. ಇನ್ನು ಇಲ್ಲಿ ನೀಡಿರುವ 2ನೇ ಹೇಳಿಕೆ ಅಂದರೆ 2ನೇ ಗುಹೆಯು ವೈಷ್ಣವ ಗುಹೆಯಾಗಿದೆ ಎಂಬ ಹೇಳಿಕೆಯನ್ನು ನೀಡಿರುವರು. ಇಲ್ಲಿ 2ನೇ ಗುಹೆಯ ಬಗ್ಗೆ ತಿಳಿಯುವುದಾದರೆ, 2ನೇ ಗುಹೆಯು
ವಿಷ್ಣುವಿನ ವಿವಿಧ ಅವತಾರಗಳಿಗೆ ಸಂಬಂಧಿಸಿದೆ. ಇಲ್ಲಿ ವಿಷ್ಣುವು ತ್ರಿವಿಕ್ರಮ ಎಂಬ ಅವತಾರ ಹೊಂದಿರುವುದರಿಂದ ಇದು ಕೂಡ ಒಂದು ಶೈವ ಗುಹೆಯಾಗಿದೆ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ. ಇಲ್ಲಿ ವಿಷ್ಣುವಿನ ಅಂದರೆ ಎರಡನೇ ಗುಹೆಯಲ್ಲಿ ವಿಷ್ಣುವಿನ ತ್ರಿವಿಕ್ರಮ ಅವತಾರವಷ್ಟೇ ಅಲ್ಲದೆ ಇದರೊಂದಿಗೆ ವರಾಹ ಅವತಾರ ಮತ್ತು ಶ್ರೀಕೃಷ್ಣನ ಲೀಲೆಗಳ ಕೆತ್ತನೆಗಳನ್ನು ಕೂಡ ಇಲ್ಲಿ ಕಾಣಬಹುದು. ಆದ್ದರಿಂದ ಇದು ಪ್ರಮುಖವಾಗಿ ವೈಷ್ಣವ ಗುಹೆ ಎಂದೇ ಹೆಸರು ಪಡೆದಿದೆ. ಇನ್ನು ಮೂರನೇ ಹೇಳಿಕೆಯಂತೆ ಇಲ್ಲಿ ಮೂರನೇ ಹೇಳಿಕೆ ತಪ್ಪಾಗಿದೆ. ಈ ತಪ್ಪಾಗಿದೆ ಅಂತ ಹೇಗೆ ಹೇಳುತ್ತಿದ್ದೇನೆಂದರೆ ಇಲ್ಲಿ ಮೂರನೇ ಗುಹೆ ಕೂಡ ವೈಷ್ಣವ ಗುಹೆಯಾಗಿದೆ ಎಂದು ನಾವು ತಿಳಿಯಬಹುದು. ಈ ಮೂರನೇ ಗುಹೆಯು ಈ ಒಂದು ಬಾದಾಮಿಯಲ್ಲಿ ಇರುವ 4 ಗುಹೆಗಳಲ್ಲಿಯೇ ಅತ್ಯಂತ ಸುಂದರ ಮತ್ತು ವಿಶಾಲವಾದ ಗುಹೆ. ಇದನ್ನು ಕ್ರಿಸ್ತ ಶಕ 578ರಲ್ಲಿ ಮಂಗಳೇಶನು ನಿರ್ಮಿಸಿದನು. ಇಲ್ಲಿ ನರಸಿಂಹ, ಹರಿಹರ ಮತ್ತು ಅನಂತಶಯಮ ವಿಷ್ಣುವಿನ ಭವ್ಯ ಮೂರ್ತಿಗಳಿವೆ. ಮತ್ತು ಈ ಒಂದು ಮೂರನೇ ಗುಹೆಯು 4 ಗುಹೆಗಳಲ್ಲಿ ಅತ್ಯಂತ ಸುಂದರ ಮತ್ತು ವಿಶಾಲವಾದ ಗುಹೆ ಹಾಗೂ ಇದು ವೈಷ್ಣವ ಗುಹೆಯಾಗಿದೆ. ಇನ್ನು 4ನೇ ಹೇಳಿಕೆಯಂತೆ 4ನೇ ಗುಹೆಯು ಜೈನರ ಗುಹೆಯಾಗಿದೆ. ಹೌದು, ಇಲ್ಲಿ 4ನೇ ಗುಹೆ ಜೈನರಿಗೆ ಅರ್ಪಿತವಾಗಿರುವುದರಿಂದ ಇದು 4ನೇ ಗುಹೆಯನ್ನು ಜೈನರ ಗುಹೆ ಎಂದು ಕರೆಯಲಾಗುತ್ತದೆ. 4ನೇ ಗುಹೆಯಲ್ಲಿ ಮಹಾವೀರ, ಪಾರ್ಶ್ವನಾಥ, ಬಾಹುಬಲಿ ಈ 4 ಜೈನರ ವಿಗ್ರಹಗಳನ್ನು ಈ 4ನೇ ಗುಹೆಯಲ್ಲಿ ಕಾಣಬಹುದು. ಈ ಒಂದು 4ನೇ ಗುಹೆಯನ್ನು ಜೈನರ ತೀರ್ಥಂಕರಗಳಿಗೆ ಅರ್ಪಿಸಲಾಗಿರುವುದರಿಂದ ಇದನ್ನು ಜೈನ ಗುಹೆ ಎಂದೇ ಕರೆಯಲಾಗುತ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಯಲ್ಲಿ ನೀಡಿರುವ ಆಯ್ಕೆಗಳಂತೆ ಇಲ್ಲಿ ಕೇವಲ 3 ಸರಿಯಾಗಿವೆ. ಅಂದರೆ ಆಯ್ಕೆ 2ರಂತೆ ಕೇವಲ 3 ಸರಿಯಾಗಿವೆ ಎಂಬ ಉತ್ತರ ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇದು ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆಯಾಗಿದೆ. ಏನಪ್ಪ ಈ ಪ್ರಶ್ನೆ ಅಂದರೆ ಇಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾನಿಂದ ನಿರ್ಮಾಣಗೊಳ್ಳದ ಒಂದು ಸ್ಮಾರಕಗಳ ಬಗ್ಗೆ ಕೇಳಿರುವರು. ಅಂದರೆ ಇಲ್ಲಿ ಇಬ್ರಾಹಿಂ ಆದಿಲ್ ಶಾ ಯಾವ ಒಂದು ಸ್ಮಾರಕವನ್ನು ನಿರ್ಮಿಸಿಲ್ಲ ಎಂಬ ಒಂದು ಪ್ರಶ್ನೆ ಕೇಳಿರುವರು. ಇಲ್ಲಿ ಕೊಟ್ಟಿರುವ ಆಯ್ಕೆಗಳೆಂದರೆ ಇಬ್ರಾಹಿಂ ರೋಜಾ 2ನೇ ಆಯ್ಕೆ, ಮೆಹತರ್ ಮಹಲ್ 3ನೇ ಆಯ್ಕೆ, ನವರಸಪುರ ಇನ್ನು 4ನೇ ಆಯ್ಕೆ ವಿಜಯಪುರದ ಜಾಮಿಯಾ ಮಸೀದಿ. ಈ 4 ಆಯ್ಕೆಗಳಲ್ಲಿ ಯಾವ ಒಂದು ಸ್ಮಾರಕವನ್ನು 2ನೇ ಇಬ್ರಾಹಿಂ ಆದಿಲ್ ಶಾ ನಿರ್ಮಿಸಿಲ್ಲ ಎಂದು ನೋಡುವುದಾದರೆ ಇಲ್ಲಿ ವಿಜಯಪುರದ ಜಾಮಿಯಾ ಮಸೀದಿಯನ್ನು 2ನೇ ಇಬ್ರಾಹಿಂ ಆದಿಲ್ ಶಾ ನಿರ್ಮಿಸಿಲ್ಲ. ಇಲ್ಲಿ ವಿಜಯಪುರದ ಜಾಮಿಯಾ ಮಸೀದಿಯನ್ನು 1576ರಲ್ಲಿ ತಾಳಿಕೋಟೆ ಯುದ್ಧದ ವಿಜಯದ ನೆನಪಿಗಾಗಿ ಅಲಿ ಆದಿಲ್ ಶಾ 1ನೇ ಅಲಿ ಆದಿಲ್ ಶಾ ಈ ಒಂದು ವಿಜಯಪುರದ ಜಾಮಿಯಾ ಮಸೀದಿಯನ್ನು ನಿರ್ಮಿಸಿದರು. ಇಲ್ಲಿ ಈ ಪ್ರಶ್ನೆಯ ಪ್ರಕಾರ ಅಂದರೆ ಇತಿಹಾಸದ ಪ್ರಕಾರ 2ನೇ ಇಬ್ರಾಹಿಂ ಆದಿಲ್ ಶಾ ನಿರ್ಮಿಸಿದ ಒಂದು ಸ್ಮಾರಕಗಳು ಅಂದರೆ ಅದು ಇಬ್ರಾಹಿಂ ರೋಜಾ ಈ ಒಂದು ಸ್ಮಾರಕವನ್ನು ಕೂಡ 2ನೇ ಇಬ್ರಾಹಿಂ ಆದಿಲ್ ಶಾ ನಿರ್ಮಿಸಿದರು ಮತ್ತು ಮೆಹತರ್ ಮಹಲ್ ಹಾಗೂ ನವರಸಪುರ ಈ ಸ್ಮಾರಕಗಳನ್ನು ಕೂಡ 2ನೇ ಇಬ್ರಾಹಿಂ ಆದಿಲ್ ಶಾನೇ ನಿರ್ಮಿಸಿರುವುದು. ಆದ್ದರಿಂದ ಇಲ್ಲಿ ಇಬ್ರಾಹಿಂ ರೋಜಾ, ಮೆಹತರ್ ಮಹಲ್ ಮತ್ತು ನವರಸಪುರ ಈ 3 ಸ್ಮಾರಕಗಳನ್ನು 2ನೇ ಇಬ್ರಾಹಿಂ ಆದಿಲ್ ಶಾ ನಿರ್ಮಿಸಿರುವುದರಿಂದ ಇಲ್ಲಿ ಕೇವಲ 4ನೇ ಆಯ್ಕೆ ತಪ್ಪಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಕೂಡ ಇತಿಹಾಸದ ಆಧಾರದ ಮೇಲೆ ನೀಡಿರುವರು. ಅದೇನಪ್ಪ ಅಂದರೆ ಭಾರತದ ಪ್ರಾಚೀನ ಲಿಪಿಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವರು. ಇಲ್ಲಿ ಕೇಳಿರುವ ಪ್ರಶ್ನೆ ಏನಂದರೆ ಇಲ್ಲಿ ಭಾರತದ ಪ್ರಾಚೀನ ಲಿಪಿಗಳಿಗೆ ಸಂಬಂಧಿಸಿದಂತೆ ಒಂದು ಹೇಳಿಕೆ ಆಧಾರದ ಪ್ರಶ್ನೆಯನ್ನು ಕೇಳಿರುವರು.
ಇಲ್ಲಿ ಮೊದಲನೇ ಹೇಳಿಕೆ ಅಂದರೆ ಬ್ರಾಹ್ಮಿಯನ್ನು ಎಡದಿಂದ ಬಲಕ್ಕೆ ಬರೆಯಲಾಗುತ್ತಿತ್ತು. ಇನ್ನು ಎರಡನೇ ಹೇಳಿಕೆ ಖರೋಷ್ಠಿಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿತ್ತು. ಇನ್ನು ಮೂರನೇ ಹೇಳಿಕೆ ಅರೇಮಿಕ್ ಅನ್ನು ಎಡದಿಂದ ಬಲಕ್ಕೆ ಬರೆಯಲಾಗುತ್ತಿತ್ತು ಎಂಬ 3 ಹೇಳಿಕೆಯ ಪ್ರಶ್ನೆಗಳನ್ನು ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವರು. ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಅನಲೈಸ್ ಮಾಡಿದಾಗ ಮೊದಲನೇ ಹೇಳಿಕೆಯಂತೆ ಇಲ್ಲಿ ಬ್ರಾಹ್ಮಿ ಲಿಪಿಯನ್ನು ಎಡದಿಂದ ಬಲಕ್ಕೆ ಬರೆಯುತ್ತಿದ್ದರು. ಹೌದು, ಈ ಒಂದು ಹೇಳಿಕೆ ಸರಿಯಾಗಿದೆ. ಇಲ್ಲಿ ಬ್ರಾಹ್ಮಿ ಲಿಪಿ ಎಂಬುದು ಅಶೋಕನ ಕಾಲದಲ್ಲಿ ಪ್ರಸಿದ್ಧಿ ಪಡೆದಿತ್ತು. ಇದು ಭಾರತದ ಬಹುತೇಕ ಲಿಪಿಗಳ ಅಂದರೆ ಕನ್ನಡ, ದೇವನಾಗಿರಿ ಇತ್ಯಾದಿ ಲಿಪಿಗಳಲ್ಲಿ ಇದು ಒಂದು ತಾಯಿ ಲಿಪಿಯಾಗಿ ಕಾಣಬಹುದು. ಮತ್ತು ಈ ಒಂದು ಬ್ರಾಹ್ಮಿ ಲಿಪಿಯನ್ನು ಅಶೋಕನ ಕಾಲದಲ್ಲಿ ಪ್ರಸಿದ್ಧವಾಗಿದ್ದು, ಈ ಲಿಪಿಯನ್ನು ನಾವು ಇಂದು ಅಂದರೆ ಇಲ್ಲಿ ಬ್ರಾಹ್ಮಿ ಲಿಪಿಯನ್ನು ಎಡದಿಂದ ಬಲಕ್ಕೆ ಬರೆಯಲಾಗುತ್ತದೆ. ಹಾಗಾಗಿ ಒಂದನೇ ಹೇಳಿಕೆ ಸರಿಯಾಗಿದೆ. ಇನ್ನು ಎರಡನೇ ಹೇಳಿಕೆ ಏನೆಂದರೆ ಇಲ್ಲಿ ಖರೋಷ್ಠಿ ಲಿಪಿಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿತ್ತು. ಹೌದು, ಪ್ರಾಚೀನ ಕಾಲದಲ್ಲಿ ಈ ಒಂದು ಖರೋಷ್ಠಿ ಲಿಪಿಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿತ್ತು. ಅದರಲ್ಲಿಯೂ ಈ ಒಂದು ಖರೋಷ್ಠಿ ಲಿಪಿಯನ್ನು ಪ್ರಾಚೀನ ಭಾರತದ ವಾಯವ್ಯ ಭಾಗದಲ್ಲಿ ಅಂದರೆ ಗಾಂಧಾರ ಪ್ರದೇಶದ ಭಾಗದಲ್ಲಿ ಬಳಕೆಯಲ್ಲಿತ್ತು. ಇದು ಅರೇಬಿಕ್ ಅಥವಾ ಉರ್ದುವಿನಂತೆಯೇ ಈ ಒಂದು ಖರೋಷ್ಠಿ ಲಿಪಿಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿತ್ತು. ಇನ್ನು ಇಲ್ಲಿ ಮೂರನೇ ಹೇಳಿಕೆ ಏನಪ್ಪ ಅಂದರೆ ಅದು ಅರೇಬಿಕನ್ನು ಎಡದಿಂದ ಬಲಕ್ಕೆ ಬರೆಯುತ್ತಿದ್ದರು. ಇದು ತಪ್ಪಾಗಿದೆ. ಏಕೆಂದರೆ ಇಲ್ಲಿ ನಾವು ಕ್ವಶನನ್ನು ಅನಲೈಸ್ ಮಾಡಿ ನೋಡಿದಾಗ ಈ ಒಂದು ಅರೇಬಿಕ್ ಲಿಪಿಯು ಖರೋಷ್ಠಿ ಲಿಪಿಯಂತೆಯೇ ಬಲದಿಂದ ಎಡಕ್ಕೆ ಬರೆಯಲಾಗುತ್ತದೆ. ಈ ಒಂದು ಅರೇಬಿಕ್ ಲಿಪಿಯ ಕುರಿತು ಬ್ರಿಟಿಷ್ ಇತಿಹಾಸಕಾರರು ಮತ್ತು ಪುರಾತನ ತಜ್ಞರ ಪ್ರಕಾರ ಖರೋಷ್ಠಿ ಲಿಪಿಯು ಅರೇಬಿಕ್ ಲಿಪಿಯ ಪ್ರಭಾವದಿಂದಲೇ ಹುಟ್ಟಿಕೊಂಡಿದ್ದರಿಂದ ಇದನ್ನು ಅಂದರೆ ಈ ಒಂದು ಅರೇಬಿಕ್ ಲಿಪಿ ಮತ್ತು ಖರೋಷ್ಠಿ ಲಿಪಿ ಎರಡು ಲಿಪಿಗಳ ಬರವಣಿಗೆಯು ದಿಕ್ಕು ಒಂದೇ ಆಗಿರುತ್ತದೆ. ಅಂದರೆ ಬಲದಿಂದ ಎಡಕ್ಕೆ ಈ ಎರಡು ಲಿಪಿಗಳನ್ನು ಬರೆಯಲಾಗುತ್ತದೆ. ವಾಸ್ತವಿಕವಾಗಿ ಈಗ ಈ ಒಂದು ಅರೇಬಿಕ್ ಲಿಪಿಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿದೆ. ಆದ್ದರಿಂದ ಇಲ್ಲಿ ಹೇಳಿಕೆ 3 ತಪ್ಪಾಗಿದೆ. ಇಲ್ಲಿ ಕೊಟ್ಟಿರುವ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವ ಆಯ್ಕೆಯಂತೆ ಆಯ್ಕೆ 1 ಅಂದರೆ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಇನ್ನು ಉಳಿದ ಪ್ರಶ್ನೆಗಳನ್ನು ಮತ್ತೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಎಂದು ಹೇಳುತ್ತಾ, ಈ ಒಂದು ಪ್ರಶ್ನೆ ಪತ್ರಿಕೆ ಅನಲೈಸ್ ಮಾಡಿ ಉತ್ತರ ನೀಡಿರುವುದು ತಮಗೆ ಉಪಯೋಗವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.